ರಾಮ ಲಕ್ಷ್ಮಣರು, ವಿಶ್ವಾಮಿತ್ರರು ಹಾಗೂ ಉಳಿದ ಋಷಿಮುನಿಗಳು ಅಹಲ್ಯಾದೇವಿಯ ಶಾಪ ವಿಮೋಚನೆಯಾದ ನಂತರ ಮಿಥಿಲಾ ನಗರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಮಿಥಿಲಾ ಪಟ್ಟಣವನ್ನು ಪ್ರವೇಶಿಸಿದ ನಂತರ ನೀರಿಗೆ ಅನುಕೂಲವಾಗುವಂತಹ ಸ್ಥಳದಲ್ಲಿ ಬಿಡಾರವನ್ನು ಹಾಕ್ತಾರೆ. ವಿಶ್ವಾಮಿತ್ರರು ಬಂದಿರುವುದನ್ನು ತಿಳಿದ ತಕ್ಷಣ ಜನಕರಾಜನು ಅಲ್ಲಿಗೆ ಧಾವಿಸಿ ಬಂದು ವಿಶ್ವಾಮಿತ್ರರನ್ನ ಕುರಿತು ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿ ಜನಕರಾಜನು ಅವರನ್ನು ತನ್ನ ಅರಮನೆಗೆ ಸ್ವಾಗತಿಸ್ತಾರೆ. ನಂತರದಲ್ಲಿ ವಿಶ್ವಾಮಿತ್ರರು ಕೂಡ ಜನಕರಾಜನ ಬಗ್ಗೆ ವಿಚಾರಿಸಿ ಅವರ ರಾಜ್ಯದ ಬಗ್ಗೆ ವಿಚಾರಿಸಿ ಅವರ ಯಜ್ಞ ಕಾರ್ಯಗಳು ಹೇಗೆ ನಡೆಯುತ್ತಿದೆ ಅಂತೆಲ್ಲ ವಿಚಾರಿಸಿದ ನಂತರ ಅವರು ಜನಕರಾಜನ ಅರಮನೆಗೆ ತೆರಳಲು ಮುಂದಾಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ನಿಂತಿರುವ ರಾಮ ಲಕ್ಷ್ಮಣರನ್ನ ಕುರಿತು ಜನಕರಾಜರು ಕೇಳ್ತಾರೆ. ಇಂತಹ ಅದ್ಭುತವಾದ ಸುಂದರವಾದ ಕುಮಾರರು ಯಾರು ಎಂದು ಕೇಳಿದಾಗ ವಿಶ್ವಾಮಿತ್ರರು ತನ್ನೊಡನೆ ಬಂದಿರುವ ಆ ಮಹಾತ್ಮರು ಯಾರೆಂದು ಹೇಳಲು ಮುಂದಾಗ್ತಾರೆ. ದಶರಥ ರಾಜನ ಪುತ್ರರೆಂಬುದನ್ನು ತಿಳಿಸಿ ತಾನು ಅವರನ್ನು ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದುದನ್ನು, ರಾಕ್ಷಸರು ಹತರಾದುದನ್ನು, ತನ್ನೊಡನೆ ಅವರು ಒಂದೇ ಮನಸ್ಸಿನಿಂದ ಹಿಂಬಾಲಿಸಿ ಬಂದುದನ್ನು, ವಿಶಾಲ ನಗರಿಯನ್ನು ನೋಡಿದುದನ್ನು, ಅಹಲ್ಯಾದೇವಿಯನ್ನು ಸಂದರ್ಶಿಸುವುದನ್ನು, ಆಕೆಯು ಗೌತಮರೊಡನೆ ಪುನಃ ಸೇರಿದುದನ್ನು ವಿವರಿಸಿ ಜನಕರಾಜನಲ್ಲಿರುವ ಮಹಾಧನಸ್ಸನ್ನು ಪರೀಕ್ಷಿಸಿ ನೋಡಲು ಬಂದಿರುವರೆಂದು ತಿಳಿಸ್ತಾರೆ. ಮಹಾತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು ಮಹಾತ್ಮನಾದ ಜನಕರಾಜನಿಗೆ ಇದೆಲ್ಲ ವೃತ್ತಾಂತವನ್ನು ತಿಳಿಸಿ ಅನಂತರ ಸುಮ್ಮನಾಗ್ತಾನೆ.